ವಂದನೆಗಳು ಸ್ನೇಹಿತರೆ, ಸ್ವಾಗತ. ನವೆಂಬರ್ ತಿಂಗಳ ಕನ್ಯಾ ರಾಶಿ ಗೋಚರ ಫಲ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆರೋಗ್ಯ. ಕೆಮ್ಮು, ಉಬ್ಸ, ಶೀತ, ಆಸ್ತಮಾಗೆ ಸಂಬಂಧಪಟ್ಟಂಥ ಮತ್ತು ಕಣ್ಣಿಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ದರೆ ತಕ್ಷಣ ವೈದ್ಯರಿಗೆ ತೋರಿಸೋದು ಉತ್ತಮ. ಕುಟುಂಬದಲ್ಲಿ ಬಂಧು ಮಿತ್ರರ ಜೊತೆ ಮತ್ತು ಉದ್ಯೋಗಸ್ಥರಾದರೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಆಗುವಂಥ ಸಾಧ್ಯತೆ ಇರೋದರಿಂದ ಯಾರ ಹತ್ರನೂ ವಾದ ಮಾಡದೇ ಇರೋದು ಉತ್ತಮ. ಹಣಕಾಸಿಗೆ ಸಂಬಂಧಪಟ್ಟಂತೆ ಉದ್ಯೋಗಸ್ಥರಾದರೆ ಖರ್ಚು ಜಾಸ್ತಿ ಕಾಣ್ತಾ ಇರ್ತೀರ. ವ್ಯಾಪಾರಸ್ಥರಾದರೆ ವ್ಯಾಪಾರ ಚೆನ್ನಾಗಾಗ್ತಾ ಇರೋದಿಲ್ಲ, ಹಾಗಾಗಿ ಅಲ್ಪ ಲಾಭ, ಖರ್ಚು ಜಾಸ್ತಿ. ಯಾರಿಗೂ ಸಾಲ ಕೊಡೋಕೆ ಹೋಗಬೇಡಿ. ಸಾಲ ಕೊಟ್ಟರೆ ಅದು ವಾಪಸ್ ಬರೋದು ಸುಲಭ ಅಲ್ಲ, ಹಾಗಾಗಿ ಎಚ್ಚರಿಕೆಯಿಂದ ಇರೋದು ಉತ್ತಮ. ಮತ್ತು ದುಡ್ಡು ಬ್ಯಾಂಕಿಂದ ತೊಗೊಂಡು ಬರಬೇಕಾಗಿದ್ದರೆ ಮತ್ತು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕಾಗಿದ್ದರೆ ಎಚ್ಚರಿಕೆಯಿಂದ ಇರೋದು ಉತ್ತಮ. ಅದು ಬಿಟ್ಟರೆ ಗೃಹ ಲಾಭ ಇದೆ. ಮನೆ ಖರೀದಿ ಮಾಡುವಂಥ ಪ್ಲ್ಯಾನ್ ಇದ್ದರೆ ಸಮಯ ಚೆನ್ನಾಗಿದೆ. ಮದುವೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಮುಂದುವರಿಸ್ಬೋದು, ಸಮಯ ಚೆನ್ನಾಗಿದೆ. ಸ್ತ್ರೀ ಸುಖ ಇದೆ, ಅಂದರೆ ಅಕ್ಕ ತಂಗಿ, ದೊಡ್ಡಮ್ಮ, ಚಿಕ್ಕಮ್ಮ ಇವರಿಂದ ಎಲ್ಲ ಸಹಾಯ ಸಿಗುತ್ತೆ. ಮತ್ತು ನಿಮ್ಮ ಹತ್ರ ವಿಶೇಷವಾದ ಗುಣ, ನೀವು ಎಲ್ಲರನ್ನೂ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತೀರಾ, ಹಾಗಾಗಿ ಒಳ್ಳೆ ರಾಜ ಮರ್ಯಾದೆ ಸಿಗುತ್ತೆ. ಮತ್ತು ಏನೇ ಕೆಲಸ ಮಾಡಬೇಕಾಗಿದ್ರೂ ಸರಿಯಾಗಿ ಒಂದು ಡಿಸಿಷನ್ ತೊಗೊಂಡು ಅದಕ್ಕೆ ತಕ್ಕನಂತೆ ಕೆಲಸ ಮಾಡೋದ್ರಿಂದ ಒಳ್ಳೆ ಪ್ರತಿಫಲ ಸಿಗುತ್ತೆ. ಒಂದು ಕೆಲಸ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡೋದು, ಸ್ವಲ್ಪ ದಿನ ಆದಮೇಲೆ ಅದನ್ನು ಬಿಟ್ಬಿಡೋದು, ಇನ್ನು ಸ್ವಲ್ಪ ದಿನ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೋಗೋದು, ಹೀಗಾಗಿ ಸಮಯ ಹಾಳಾಗುತ್ತೆ. ಒಂದು ಡಿಸಿಷನ್ ತೊಗೊಂಡು ಅದಕ್ಕೆ ತಕ್ಕನಂತೆ ಕೆಲಸ ಮುಂದುವರಿಸೋದ್ರಿಂದ ಒಳ್ಳೆ ಪ್ರತಿಫಲ ಸಿಗುತ್ತೆ. ಇದಕ್ಕೆ ಪರಿಹಾರಗಳಿಗೇನು ಅಂತ ನೋಡೋಣ. ಮಂಗಳವಾರದ ದಿನ ತೊಗರಿಬೇಳೆ ದಾನ ಕೊಡಬೇಕು. ಯಾರಿಗೆ ಬೇಕಾಗಿದ್ದರೂ ದಾನ ಕೊಡ್ಬೋದು. ಯಥಾಶಕ್ತಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ದಾನ ಕೊಡ್ಬೋದು. ಆದರೆ ಕೊರೋನಾ ವೈರಸ್ದು ಭಯ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗದೇ ಇರೋದೇ ಒಳ್ಳೆಯದು. ಅಥವಾ ನಿಮ್ಮ ಮನೆ ಮೇಲೆ ಅಥವಾ ಮನೆ ಹತ್ರನೇ ಪಕ್ಷಿಗಳಿಗೆ ತಿನ್ನಿಸೋದ್ರಿಂದನೂ ಉತ್ತಮ ಫಲ ಸಿಗುತ್ತೆ. ಮತ್ತು ಶನಿವಾರದ ದಿನ ಎಳ್ಳು ದಾನ ಮಾಡಬೇಕು. ಅದು ಹಾಗೆ ಯಥಾಶಕ್ತಿ ಎಷ್ಟು ಬೇಕಾಗಿದ್ದರೂ ದಾನ ಮಾಡ್ಬೋದು. ಇದನ್ನು ಕೂಡ ಪಕ್ಷಿಗಳಿಗೆ ತಿನ್ನಿಸ್ಬೋದು, ಪರವಾಗಿಲ್ಲ. ಮತ್ತು ಶನಿವಾರದ ದಿನ ಹನುಮಾನ್ ಚಾಲಿಸ ಹೇಳೋದ್ರಿಂದ ಉತ್ತಮ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಕೈ ಮುಗಿದು ನಮಸ್ಕಾರ ಮಾಡೋದು ಉತ್ತಮ. ಮತ್ತು ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ಅಥವಾ ಕೇಳಿಸ್ಕೊಳ್ಳೋದ್ರಿಂದ ಉತ್ತಮ ಫಲ ಸಿಗತ್ತೆ.